ನೀಟ್ ಪರೀಕ್ಷೆಯಲ್ಲಿ ಜನಿವಾರವನ್ನ ಇಲ್ಲೂ ಅಧಿಕಾರಿಗಳು ತೆಗೆಸಿದ್ದಾರೆ. ಕಲಬುರಗಿಯ ಖಾಸಗಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ನೀಟ್ ಪರೀಕ್ಷೆಗೆ ಶ್ರೀಪಾದ್ ಪಾಟೀಲ್ ಅನ್ನುವಂತಹ ಸ್ಟೂಡೆಂಟ್ ಬಂದಿರ್ತಾನೆ. ಆತನಿಗೆ ಪರೀಕ್ಷಾ ಕೇಂದ್ರದ ಒಳಗೆ ಬಿಡೋದಕ್ಕೆ ಒಪ್ಪೋದಿಲ್ಲ. ಇವರು ಜನಿವಾರವನ್ನ ತೆಗೆದ್ರೆ ಮಾತ್ರ ಎಕ್ಸಾಮ್ ಕೂರಿಸ್ತೀನಿ ಅಂತ ಹಠ ಹಿಡಿತಾರೆ ಅಧಿಕಾರಿಗಳು. ಕಡೆಗೆ ಘಟನೆ ಖಂಡಿಸಿ ಬ್ರಾಹ್ಮಣ ಸಮಾಜದಿಂದ ಇಲ್ಲಿ ಪ್ರತಿಭಟನೆ ಕೂಡ ಜೋರಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಜನಿವಾರವನ್ನ ತೆಗೆಸಿ ಪರೀಕ್ಷೆಗೆ ಒಳ ಬಿಟ್ಟಿದ್ದಾರಂತೆ. ನೋಡಿ, ನಾವು ಹೇಳ್ತಾ ಇದ್ವಿ ನಿಮಗೆ, ಜನಿವಾರವನ್ನ ಹೆಂಗಂದ್ರೆ ಹಂಗೆ ತೆಗ್ಸೋದಕ್ಕೆ ಬರೋದಿಲ್ಲ. ಆಮೇಲೆ ಅದೊಂದು ಧಾರ್ಮಿಕ ಭಾವನೆ, ಅದ್ರ ಜೊತೆಗೆ ಚೆಲ್ಲಾಟ ಯಾಕೆ, ಏನ್ ಸಿಗುತ್ತೆ ಅನ್ನೋ ಪ್ರಶ್ನೆಗಳನ್ನ ಸುದೀರ್ಘವಾಗಿ ನಾವು ಲಾಸ್ಟ್ ಟೈಮ್ ಎಲ್ಲ ಕೇಳಿದ್ವಿ, ರಾಜ್ಯದ ಜನ ಕೇಳಿದ್ರು. ಬಟ್ ಈಗಲೂ ಮತ್ತದೇ ಜಟಾಪಟಿ ಕಿತಾಪತಿಗಳನ್ನ ಕೆಲವರು ಮಾಡ್ತಾ ಇದ್ದಾರೆ. ಇದರಿಂದ ಕೆರಳಿರುವಂತಹ ಬ್ರಾಹ್ಮಣ ಸಮುದಾಯ ಬಂದಿದ್ದಾರೆ, ಅಲ್ಲಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫೈಟ್ ಜಾಸ್ತಿ ಆಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ರೆ, ಗಲಾಟೆ ಜೋರಾಗ್ತಾ ಇದೆ. ಎಡವಟ್ಟು ಮಾಡಿರುವಂತಹ ಆ ಸಿಬ್ಬಂದಿಗಳು ಯಾರು ಅನ್ನೋದು ಪ್ರಶ್ನೆ. ಈ ಹಿಂದೆ ಇದೇ ಜನಿವಾರದ ಜಟಾಪಟಿಯಲ್ಲಿ ಕೆಲವರೆಲ್ಲ ಈಗ ಮನೇಲಿದ್ದಾರೆ, ಕೆಲಸ ಕಳ್ಕೊಂಡು. ಅವ್ರನ್ನೆಲ್ಲ ಅಮಾನತುಗೊಳಿಸಲಾಗಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತದೇ ಎಡವಟ್ಟು ಬ್ಲಂಡರ್ ಹೆಂಗೆ ಅನ್ನೋದು ಪ್ರಶ್ನೆ.